ಕಾಂಪೋಸ್ಟಬಲ್ ಪ್ಲಾಸ್ಟಿಕ್ ಬ್ಯಾಗ್ ಸ್ಲೋ ಪಾಯ್ಸನ್ ಸರ್ಕಾರದ ಅನುಮತಿ ನೀಡಿದ್ದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಈ ಕಾಂಪೋಸ್ಟಬಲ್ ಪ್ಲಾಸ್ಟಿಕ್ ಬ್ಯಾಗ್ ಏನಿದೆಯಲ್ಲ ಅದು ಸ್ಲೋ ಪಾಯ್ಸನ್ ಸರ್ಕಾರ ಅನುಮತಿ ನೀಡಿದೆ ಅಲ್ವಾ, ಅದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಪ್ಲಾಸ್ಟಿಕ್ ಬ್ಯಾನ್ಗೆ ಬಹುಕಾಲದಿಂದ ಹೋರಾಟ ನಡೀತಾ ಇದೆ. ಎಲ್ಲ ಸರ್ಕಾರಗಳು ತೀರ್ಮಾನವನ್ನ ತೆಗೆದುಕೊಂಡಿದ್ದಾವೆ. ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ರಾಜ್ಯ ಸರ್ಕಾರದಿಂದ ಏಕಾಏಕಿ ಈ ನಿರ್ಧಾರ ಯಾಕೆ ಅಂತ ಗೊತ್ತಿಲ್ಲ. ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ, ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ. ಇದು ಉಲ್ಟಾ ಸರ್ಕಾರ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಬಹುಕಾಲದಿಂದ ಹೋರಾಟಗಳು ನಡೆದಿತ್ತು. ಅದರ ಪ್ರಕಾರವೇ ಎಲ್ಲ ಸರ್ಕಾರಗಳು ತೀರ್ಮಾನಗಳನ್ನು ಕೈಗೊಂಡಿತ್ತು. ಆ ಪ್ಲಾಸ್ಟಿಕ್ ಬ್ಯಾಗಿಂದ ಇದು ಟಾಕ್ಸಿಕ್ ಇದೆ, ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀಳ್ತವೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹೀಗಿದ್ದರೂ ಕೂಡ ಈಗ ಇದ್ದಕ್ಕಿದ್ದಂತೆ ಯಾಕೆ ಸರ್ಕಾರ ಈ ರೀತಿಯ ಕ್ರಮ ಜರುಗಿಸ್ಕೊಳ್ತು ಅಂತ ನಮ್ಗೆ ಗೊತ್ತಾಗಲ್ಲ. ಅದರಿಂದಾಗಿ ಅವರನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಆದರೆ ಇವತ್ತು ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಜನರ ಆರೋಗ್ಯ ಮತ್ತಷ್ಟು ಇದು ಎಲ್ಲ ರೀತಿಯ ಕಲುಷಿತ ವಾತಾವರಣಗಳು ಸೃಷ್ಟಿಯಾಗಿರೋದ್ರಿಂದ ನಾವು ಎಷ್ಟು ಇಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡಬೇಕು. ಆದರೆ ಸರ್ಕಾರಕ್ಕೆ ಯಾಕೆ ಆ ಒಂದು ರೀತಿಯ ಪ್ರಜ್ಞೆ ಬರ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಇದನ್ನು ನಾವು ಮುಖಂಡರುಗಳ ಜೊತೆಯಲ್ಲೆಲ್ಲ ನಾವು ಚರ್ಚೆ ಮಾಡ್ತೇವೆ. ಅದರ ಸಾಧಕ ಬಾಧಕಗಳು ಏನಾಗ್ಬೋದು ಅನ್ನೋದರ ಬಗ್ಗೆಯೂ ಕೂಡ ನಾವು ಪರಿಣಿತರನ್ನು ಕೇಳಿ ನಾವು ತೀರ್ಮಾನ ಮಾಡ್ತೇವೆ. ಅಲ್ಲಿಗೆ ಏನಂತಂತಂದ್ರೆ ಅದು ಉಲ್ಟಾ ಸರ್ಕಾರ, ಅದು ಅವ್ರಿಗೆ ಅದೇ ಬೇಕು. ಬೇರೆಯವ್ರು ಯಾರಾದರೂ ಒಳ್ಳೆ ಸಲಹೆ ಕೊಟ್ಟರೆ ಅವ್ರಿಗೆ ಹಿಡಿಸೋದಿಲ್ಲ. ಅವರು ಒಂದು ಸಲಹೆ ತೊಗೊಳ್ತಾರೆ, ಯಾವುದೋ ಕೊಟ್ಟಿರ್ತಾರೆ ಪಾಪ. ಈಗ ಯಾವುದೋ ಅದು ಪಾಪ ಭಾಳ ಸ್ಟಾಕ್ ಎಲ್ಲಾದರೂ ಉಳಿದ್ಬಿಟ್ಟಿರಬೇಕು, ಅದನ್ನು ಕ್ಲಿಯರೆನ್ಸ್ ಇದಕ್ಕಾಗಿ ಅವ್ರು ಏನೋ ಮಾಡಿರಬೇಕು.